ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿದಿಗೆ ಚಂದ್ರ. ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ನ ಮುಖೇನ ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಿನ್ನೆಯಿಂದಲೇ ಪ್ರತಿ ದಿವಸ ಕೆಲವು ನಿಮಿಷ ನಿಮ್ಮ ಜೊತೆಗೆ ವಿಷಯಗಳನ್ನು ಹಂಚಿಕೊಳ್ಳಬೇಕು ಅಂತ ಒಂದು ಅದಮ್ಯ ವಿಶ್ವಾಸ ಮತ್ತು ಆಸೆ ಎರಡೂ ಇತ್ತು. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಅದು ಈಡೇರಲಿಕ್ಕೆ ಆಗಲಿಲ್ಲ. ವಿಷಾದವಿದೆ. ನಾನು ಇವತ್ತು ನಿಮ್ಮ ಜೊತೆಗೆ 2 ಪ್ರವೀಣ ವಾಹಿನಿಗಳ ವಾಚನಗಳನ್ನು ಇಲ್ಲಿ ವಾಚಿಸಬೇಕು ಅನ್ನುವಂತಹ ಮಹದಾಸೆಯೊಂದಿಗೆ ನಿಮ್ಮ ಎದುರಿಗೆ ನಾನು ಇದ್ದೇನೆ. ಮೊದಲನೆಯ ಪ್ರವೀಣವಾಣಿ, ಯಾವತ್ತಿಗೂ ತಂದ ಪ್ರಭಂಜನ ವಿಠಲನು, ಯಾವತ್ತಿಗೂ ತಂದೆ ಪ್ರಭಂಜನ ವಿಠಲನು ಕೌಶಲ್ಯಗಳ ಸಂಪತ್ತು ಕೂಡ ಒಬ್ಬರಲ್ಲೇ ಇಟ್ಟಿಲ್ಲ. ಬೇರೆ ಬೇರೆ ಸಂಪತ್ತುಗಳಾದರೂ ದೂರುಳಿತು, ಕೌಶಲ್ಯಗಳ ಸಂಪತ್ತೂ ಕೂಡ ಆ ಭಗವಂತ ಪ್ರಭಂಜನ ವಿಠಲ ಯಾರಲ್ಲಿಯೂ ಒಬ್ಬರಲ್ಲಿಯೇ ಎಲ್ಲವೂ ಇಟ್ಟಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇರೋದು. ಹೌದು, ಯಾವತ್ತಿಗೂ ತಂದೆ ಪ್ರಭಂಜನ ವಿಠಲನು ಕೌಶಲ್ಯಗಳ ಸಂಪತ್ತು ಕೂಡ ಒಬ್ಬರಲ್ಲೇ ಇಟ್ಟಿಲ್ಲ. ಪರಾವಲಂಬನೆ ಅವಲಂಬನೆ ಅನ್ನುವುದು ಇಟ್ಟೇ ಇಡ್ತಾನೆ. ಪರಾವಲಂಬನೆ ಅವಲಂಬನೆ ಅನ್ನೋದು ಇಡ್ತಾನೆ, ಇಟ್ಟಿದ್ದಾನೆ. ಅದಕ್ಕೆ ಈ ಸೋಜಿಗದ ಜಗದಲ್ಲಿ ಯಾರು ಪರಿಪೂರ್ಣರಲ್ಲ, ಸ್ವಾವಲಂಬಿಗಳು ಎಲ್ಲ. ಇಲ್ಲಿ ಈ ಸೋಜಿಗದ ಜಗದಲ್ಲಿ ಯಾರು ಪರಿಪೂರ್ಣರಲ್ಲ, ಸ್ವಾವಲಂಬಿಗಳು ಇಲ್ಲ. ಅವಲಂಬನೆ ಸೃಷ್ಟಿಯ ವಿಶಿಷ್ಟ ಶಕ್ತಿಗಳಲ್ಲೊಂದು. ಹೌದು, ಅವಲಂಬನೆ ಅನ್ನುವುದು ಸೃಷ್ಟಿಯ ವಿಶಿಷ್ಟ ಶಕ್ತಿಗಳಲ್ಲಿ ಒಂದು ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು. ಯಾಕಂತಂದರೆ ಮನುಷ್ಯ ಅನ್ನುವಂತಹ ಪ್ರಾಣಿ ಇದು ಕಾಡು ಪ್ರಾಣಿ ಅಂತೂ ಅಲ್ಲವೇ ಅಲ್ಲ, ಆದರೆ ಕಾಡುವ ಪ್ರಾಣಿ ನಿಶ್ಚಿತ. ಅಂತಹ ಈ ನರ ಮನುಜನಲ್ಲಿ ಎಲ್ಲ ಕೌಶಲ್ಯಗಳನ್ನು ಒಬ್ಬರಲ್ಲಿಯೇ ಇಟ್ಟರೆ ಆತ ದೇವರಿಗಿಂತಲೂ ಮೇಲು ಅನ್ನುವಂತಹ ವ್ಯವಹಾರ ಮಾಡಿದರೆ ಆಶ್ಚರ್ಯ ಇರಲಿಕ್ಕಿಲ್ಲ. ಅದನ್ನೆಲ್ಲ ಅರಿತಂತಹ ತಂದೆ ಪ್ರಭಂಜನ ವಿಠಲನು ಎಲ್ಲರ ಕೌಶಲ್ಯಗಳನ್ನು ಒಬ್ಬರಲ್ಲೇ ಇಡದೆ, ಸ್ವಾವಲಂಬಿಗಳನ್ನಾಗಿ ಮಾಡದೆ, ಎಲ್ಲರಿಗೂ ಎಲ್ಲ ರೀತಿಯಿಂದ ಒಂದಿಲ್ಲ ಒಂದು ರೀತಿಯಿಂದ ಅಥವಾ ಎಲ್ಲ ರೀತಿಯಿಂದ ಅಲ್ಲಿ ಪರಾವಲಂಬಿಗಳನ್ನಾಗಿ ಮಾಡಿದ್ದಾನೆ. ಅದಕ್ಕೆಂತಲೇ ನಾವು ಇನ್ನೊಬ್ಬರನ್ನು ಗೌರವಿಸ್ತೀವಿ, ಆದರಿಸ್ತೀವಿ, ಪ್ರೀತಿಸ್ತೀವಿ. ಬೇಕಾದರೂ ಅಥವಾ ಬೇಡಾದರೂ ಅವರನ್ನು ನಾವು ಪರಿಗಣಿಸ್ತೀವಿ. ಯಾಕಂದರೆ ಎಲ್ಲ ರೀತಿಯ ಕೌಶಲ್ಯಗಳು ತಂದೆ ಪ್ರಭಂಜನ ವಿಠಲ ಎಲ್ಲರಲ್ಲಿಯೂ ಇಟ್ಟಿಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ಕೌಶಲ್ಯಗಳನ್ನು ಇಟ್ಟು ಎಲ್ಲರಿಗೂ ಮಹತ್ವ ಇದೆ ಅನ್ನೋದನ್ನು ಸಾರಿದ್ದಾನೆ. ಹೌದು, ಇನ್ನು ನಾವು ಇವತ್ತಿನ ಒಂದು ಪ್ರವೀಣವಾಣಿಯನ್ನು ನಾವು ನೋಡ್ತಾ ಹೋದಾಗ ಈ ಪ್ರವೀಣವಾಣಿ ನಮ್ಗೆ ಏನು ತೋರಿಸ್ಕೊಡ್ತದಪ್ಪ ಅಂತಂದಾಗ, ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ನಕಾರಾತ್ಮಕ ವಿಚಾರಗಳಿಂದ ದೂರ ಇರಬೇಕು, ಸಕಾರಾತ್ಮಕ ವಿಚಾರಗಳನ್ನು ಧಾರಣ ಮಾಡಬೇಕು, ಅವುಗಳನ್ನು ಸ್ವೀಕರಿಸಬೇಕು, ಅನುಷ್ಠಾನಕ್ಕೆ ತರಬೇಕು, ಅವುಗಳ ಮೂಲಕ ಜೀವನವನ್ನು ನಡೆಸಬೇಕು. ಎಲ್ಲಿಯವರೆಗೆ ಮನುಷ್ಯನಲ್ಲಿ ಸಕಾರಾತ್ಮಕವಾದ ಯೋಚನೆಗಳಿರ್ತಾವೋ ಅಲ್ಲಿಯವರೆಗೆ ಎಂದಿಗೂ ಏನೂ ಮಾಡಲಿಕ್ಕೆ ಆಗಲ್ಲ ಅನ್ನುವಂತಹ ಸಾರದ ಪ್ರವೀಣವಾಣಿ ಇದಾಗ್ಯದ. ಎಲ್ಲಿಯವರೆಗೆ ನಮ್ಮಲ್ಲಿ ಎಲ್ಲವನ್ನು ಸಕಾರಾತ್ಮಕ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತಹ, ಎಲ್ಲಿಯವರೆಗೆ ನಮ್ಮಲ್ಲಿ ಎಲ್ಲವನ್ನು ಸಕಾರಾತ್ಮಕ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತಹ ಯೋಚಿಸುವ ಕ್ಷಮತೆ ಇರುತ್ತದೆಯೋ ಅಲ್ಲಿಯವರೆಗೆ ಜೀವನದಲ್ಲಿ ಸಂತಸ, ಯಶಸ್ಸು, ನೆಮ್ಮದಿ ಎಲ್ಲವೂ ಇಮ್ಮಡಿಯಾಗಿರುತ್ತದೆ. ಸೋಲೆಂಬ ಸೊಲ್ಲಿಗೂ ಅವಕಾಶ ಇರುವುದಿಲ್ಲ. ಸಂತಸ ಸಂಕಟಗಳೆಲ್ಲವೂ ಸಂಭ್ರಮವೇ. ಹೌದು, ಸಂತಸ ಸಂಕಟ ಏನೇ ಇರಲಿ ಅದು ಸಂಭ್ರಮವೇ. ಯಾಕಂತಂದರೆ ಎಲ್ಲಿಯವರೆಗೆ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮಲ್ಲಿ ಎದುರಿಸುವ ಕ್ಷಮತೆ ಮತ್ತು ಧೈರ್ಯ ಹಾಗೂ ಅದಮ್ಯ ವಿಶ್ವಾಸ ಎಲ್ಲಿಲ್ಲದೆ ಅದು ಮನೆ ಮಾಡಿರುತ್ತದೆ ಅನ್ನುವುದೇ ಅದಕ್ಕೆ ಪ್ರಮುಖ ಕಾರಣ. ಸಂತಸಗಳೇ ಇರಲಿ, ಸಂಕಟಗಳೇ ಬರಲಿ, ಎಲ್ಲವೂ ಸಂಭ್ರಮಿಸುತ್ತಾನೆ, ಮನುಷ್ಯ ಆಸ್ವಾದಿಸುತ್ತಾನೆ, ಎದುರಿಸುತ್ತಾನೆ.
ಅದನ್ನು ದಾಟಿ ಮುಂದೆ ಸಾಗುತ್ತಾನೆ. ಅದಕ್ಕೇನಪ್ಪ ಅಂತಂದಾಗ ಇಲ್ಲಿ ಏನಂದರೆ ಜೀವನದಲ್ಲಿ ಸಂತಸ, ಯಶಸ್ಸು, ನೆಮ್ಮದಿ ಎಲ್ಲವೂ ಇಮ್ಮಡಿಯಾಗಿರುತ್ತದೆ. ಸೋಲೆಂಬ ಸೊಲ್ಲಿಗೂ ಅವಕಾಶ ಇರುವುದಿಲ್ಲ. ಸಂತಸ ಸಂಕಟಗಳೆಲ್ಲವೂ ಸಂಭ್ರಮವೇ. ಸಕಾರಾತ್ಮಕ ಧೋರಣೆ ಮನುಷ್ಯನಲ್ಲಿ ಇರಬೇಕಾದಂತಹ ಅತ್ಯಂತ ಅಮೂಲ್ಯವಾದಂತಹ ಸಂಪತ್ತು. ನಿಜ, ಸಕಾರಾತ್ಮಕ ಅನ್ನುವಂತಹದ್ದು ಅದು ನಮಗೆ ಅಂದರೆ ಪ್ರತಿಯೊಬ್ಬರಲ್ಲಿಯೂ ಇರಲೇಬೇಕಾದಂತಹ ಒಂದು ಸಂಪತ್ತು. ಆ ಸಂಪತ್ತು ಎಲ್ಲಿಯವರೆಗೆ ಮನುಷ್ಯನಲ್ಲಿ ಇರ್ತದ, ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿಯಲ್ಲಿ ಇರ್ತದ, ಆತನನ್ನು ಸೋಲಿಸುವುದಂತೂ ದೂರ ಉಳಿತು, ನಾವು ಆತನನ್ನು ಸೋಲಿಸುವಂತೆ ಯೋಚಿಸುವುದು ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಏನಂದರೆ ಸಕಾರಾತ್ಮಕ ಧೋರಣೆಗಳನ್ನು ನಾವು ಧಾರಣವನ್ನು ಮಾಡಿ ನಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಇರುವುದಿಲ್ಲ. ಅನಾಧಾರಗಳು ಕೂಡ ಆಧಾರದ ರೂಪದಲ್ಲಿ ನಮ್ಮನ್ನು ಸ್ವಾಗತಿಸುತ್ತವೆ ಅನ್ನುವಂತಹ ಮಾತನ್ನು ಈ ಒಂದು ಪ್ರವೀಣವಾಣಿಯಲ್ಲಿ ಹೇಳಲಾಗಿದೆ. ಮತ್ತು ಅದೇ ರೀತಿ ಏನಪ್ಪ ಅಂತಂದರೆ ಇನ್ನೊಂದು ಪ್ರವೀಣವಾಣಿಯನ್ನು ಇವತ್ತು ನಾನು ವಾಚನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಈ ಪ್ರವೀಣವಾಣಿ ಏನಪ್ಪ ಅಂತಂದಾಗ ಇಲ್ಲಿ ಒಂದು ಬಹಳ ಸುಂದರವಾದಂತಹ ಒಂದು ಪ್ರವೀಣವಾಣಿಯನ್ನು ಇಲ್ಲಿ ವಾಚನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋದು. ಈ ಮನಸ್ಸು ಎಂಬುದು ಬಲು ಸುಂದರವಾದಂತಹ ಗೂಡು. ಹೌದು, ಈ ಮನಸ್ಸು ಅನ್ನುವುದು ಬಹಳ ಸುಂದರವಾದಂತಹ ಗೂಡು. ನೋಡು, ಇದರಲ್ಲಿ ಕೇವಲ ಸುಂದರ ಮಧುರ ಪಕ್ಷಿಗಳಷ್ಟೇ ಜೀವಿಸಬೇಕು. ನೋಡು, ಇದರಲ್ಲಿ ಸುಂದರ ಮಧುರವಾದ ಪಕ್ಷಿಗಳಷ್ಟೇ ಜೀವಿಸಬೇಕು. ಸುಂದರತೆಯು ಮನಸ್ಸನ್ನು ಪ್ರಫುಲ್ಲಗೊಳಿಸಿದರೆ, ಸುಂದರತೆಯು ಮನುಷ್ಯನ ಮನಸ್ಸನ್ನು ಪ್ರಫುಲ್ಲಗೊಳಿಸಿದರೆ, ಮಧುರತೆ ಇಡೀ ಮನಸ್ಸನ್ನೇ ಹೊಸದಾಗಿಸುತ್ತದೆ. ಸುಂದರತೆ ಅನ್ನುವುದು ಮನುಷ್ಯನ ಮನಸ್ಸನ್ನು ಪ್ರಫುಲ್ಲಗೊಳಿಸಿದರೆ, ಮಧುರತೆ ಇಡೀ ಮನಸ್ಸನ್ನೇ ಹೊಸದಾಗಿಸುತ್ತದೆ. ಆದರೆ ಭಯ, ಚಿಂತೆ, ಕೀಳರಿಮೆ, ಅಪಾರ್ಥಗಳು ಅನ್ನುವಂಥ ಹಕ್ಕಿಗಳು ಮನಸ್ಸಿನ ಹತ್ತಿರವೂ ಕೂಡ ಹಾರಾಡಲು ಬಿಡಬಾರದು. ಈ ನಕಾರಾತ್ಮಕ ಯೋಚನೆಗಳನ್ನು ಇರುವಂತಹ ಹಕ್ಕಿಗಳು ನಮ್ಮ ಮನಸ್ಸು ಅನ್ನುವಂಥ ಗೂಡಿನ ಸುತ್ತಲೂ ಕೂಡ ಹಾರಾಡಲು ನಾವು ಎಂದಿಗೂ ಬಿಡಬಾರದು. ಬಿಟ್ಟರೂ ಒಳಗೆ ವಾಸಿಸಲು ಅವಕಾಶ ಕೊಡಲೇಬಾರದು. ಬಿಟ್ಟರೂ ಒಳಗೆ ವಾಸಿಸಲು ಅವಕಾಶ ಕೊಡಲೇಬಾರದು. ಕಾರಣ ಇವು ಮನಸ್ಸೆಂಬ ಗೂಡಿನ ವಾತಾವರಣವನ್ನೇ ಹಾಳು ಮಾಡುತ್ತವೆ. ಹೌದು, ಯಾಕಂದರೆ ಇವುಗಳನ್ನು ಒಂದು ವೇಳೆ ಮನಸ್ಸಿನಲ್ಲಿ ಗೂಡು ಕಟ್ಟಲು ಬಿಟ್ಟರೆ, ಈ ಮನಸ್ಸನ್ನು ಅನ್ನುವಂತಹ ಗೂಡದಲ್ಲ, ಆ ಗೂಡಿನ ವಾತಾವರಣವನ್ನು ಸಂಪೂರ್ಣ ಹದಗೆಡಿಸ್ತಾವ, ಹಾಳು ಮಾಡ್ತಾವ. ಮನುಷ್ಯನಲ್ಲಿ ಅಪನಂಬಿಕೆಯ ಸಹಿತ ಅಂಜಿಕೆ ಅನ್ನುವುದು ಕೂಡ ಅಲ್ಲಿ ತಾನಾಗೆ ಅರಿವಿಲ್ಲದೆ ಮನೆ ಮಾಡಲಿಕ್ಕೆ ಶುರುವಾಗ್ತದೆ. ಕಾರಣ ಇವು ಮನಸ್ಸೆಂಬ ಗೂಡಿನ ವಾತಾವರಣವನ್ನೇ ಹಾಳು ಮಾಡುತ್ತವೆ. ಸುಸ್ಥಿರ, ನಿರ್ಭಯ, ನಿಶ್ಚಿಂತ ಮನಸ್ಸನ್ನು ದುರ್ಬಲಗೊಳಿಸುತ್ತವೆ. ಸಬಲ ಮನಸ್ಸನ್ನು ಅವಲಂಬಿತನನ್ನಾಗಿಸಿ ದುರ್ಬಲ ಬದುಕು ನಡೆಸುವಂತೆ ಮಾಡುತ್ತವೆ. ಸಬಲ ಮನಸ್ಸನ್ನು ಅವಲಂಬಿತವನ್ನಾಗಿ ಮಾಡಿಸಿ ಏನಪ್ಪ ಅಂತಂದರೆ ಇಲ್ಲಿ ಅವಲಂಬಿತನನ್ನಾಗಿ ಮಾಡಿ ದುರ್ಬಲ ಬದುಕು ನಡೆಸುವಂತೆ ಮಾಡುತ್ತವೆ. ಚಿಂತೆ ಎನ್ನುವ ಹಕ್ಕಿ ಮನಸ್ಸೆಂಬ ಗೂಡಿಗೆ ಚಿತೆ ಏರುವ ತನಕ ಬಿಡೋದಿಲ್ಲ. ಮತ್ತೊಮ್ಮೆ ಓದ್ತೀನಿ ನಾನು. ಚಿಂತೆ ಎನ್ನುವ ಹಕ್ಕಿ ಮನಸ್ಸು ಅನ್ನುವ ಗೂಡಿಗೆ ಚಿತೆಗೆ ಏರಿಸುವ ತನಕ ಬಿಡೋದಿಲ್ಲ. ಎಂಥದೇ ಹಕ್ಕಿ ಇರಲಿ ಹೊರಗೆ ಹಾರಾಡಲು ಬಿಡಿ, ಒಳಗೆ ಗೂಡು ಕಟ್ಟಲು ಮಾತ್ರ ಬಿಡಬೇಡಿ. ಎಂಥದೇ ಹಕ್ಕಿ ಇರಲಿ ಹೊರಗೆ ಹಾರಾಡಲು ಬಿಡಿ, ಆದರೆ ಗೂಡು ಕಟ್ಟಲು ಮಾತ್ರ ಬಿಡಬೇಡಿ. ಶುಚಿತ್ವ, ನಿರ್ಭಯ ಮತ್ತು ಪ್ರಾಂಜಲತೆಗಳಲ್ಲಿಯೇ ಎಲ್ಲಿ ಇದ್ದಾವೋ, ಶುಚಿತ್ವ, ನಿರ್ಭಯ ಮತ್ತು ಪ್ರಾಂಜಲತೆ ಈ ಅಂಶಗಳು ಎಲ್ಲಿ ಇದ್ದಾವೋ ಅಲ್ಲಿ ತಂದೆ ಪ್ರಭಂಜನ ವಿಠ್ಠಲನೆಂಬ ಹಕ್ಕಿಯೋ, ಅಲ್ಲಿ ತಂದೆ ಪ್ರಭಂಜನ ವಿಠ್ಠಲ ಅನ್ನುವಂಥ ಹಕ್ಕಿಯು ಶಾಶ್ವತವಾಗಿ ಮನೆ ಮಾಡುತ್ತದೆ. ಎಲ್ಲಿ
ಎಲ್ಲಿ ನಿರ್ಭಯ, ಶುಚಿತ್ವ ಮತ್ತು ಪ್ರಾಂಜಲತೆ ಅನ್ನುವಂತಹ ಅಂಶಗಳು ಇದಾವೋ ಅಲ್ಲಿ ತಂದೆ ಪ್ರಭಂಜನ ವಿಠ್ಠಲ ಅನ್ನುವಂತಹ ಹಕ್ಕಿ ಶಾಶ್ವತವಾಗಿ ವಾಸ ಮಾಡುತ್ತದೆ. ಹೌದು ಆತ್ಮೀಯರೇ, ಇವತ್ತಿನ ಈ 3 ಪ್ರವೀಣವಾಣಿಗಳನ್ನು ಏನು ವಾಚನವನ್ನು ಮಾಡಿತು, 3 ಕೂಡ ಒಂದಲ್ಲ ಇನ್ನೊಂದು ರೀತಿ ನೇರ ಅಲ್ಲ ಪರೋಕ್ಷವಾಗಿ ನಮ್ಮನ್ನು ಸಕಾರಾತ್ಮಕ ಧೋರಣೆಗಳನ್ನು ಧಾರಣ ಮಾಡಲಿಕ್ಕೆ ಏನಂದರೆ ನಮ್ಮನ್ನು ಉತ್ತೇಜನವನ್ನು ಕೊಡ್ತದೆ, ಪ್ರೇರೇಪಣೆಯನ್ನು ಕೊಡ್ತದೆ. ನಕಾರಾತ್ಮಕ ಅಂಶಗಳಿಂದ ದೂರ ಇರಲಿಕ್ಕೆ ನಮಗೆ ಏನಂದರೆ ಸದಾ ಯೋಚಿಸ್ಲಿಕ್ಕೆ ಹಚ್ಚುತ್ತದೆ ಅಂತೇಳಿ ಹೇಳಬಹುದು. ಇವತ್ತಿನ ದಿವಸ 3 ಪ್ರವೀಣವಾಣಿಗಳನ್ನು ನಾನು ಪರಿಮಳ ಪ್ರಕಾಶನದ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಎದುರಿಗೆ ನಾನು ವಾಚನ ಮಾಡುವಂತಹ ಪ್ರಯತ್ನ ಮಾಡಿದ್ದೆ. ಆಗಾಗ ಅವಶ್ಯಕ ಅಂತ ಅನಿಸಿದ್ದಾಗ ಸಂಕ್ಷಿಪ್ತ ರೀತಿಯ ವಿಶ್ಲೇಷಣೆಯನ್ನು ಕೂಡ ಮಾಡಿತ್ತು. ಇವತ್ತಿನ ದಿವಸದ ಪ್ರಮುಖ ವಿಷಯ ಸಕಾರಾತ್ಮಕತೆ ಇವತ್ತಿನ ದಿನದ ಪ್ರಮುಖ ವಿಷಯವಾಗಿತ್ತು. ಆ ವಿಷಯವನ್ನು ಇಟ್ಟುಕೊಂಡು 3 ಪ್ರವೀಣವಾಣಿಗಳನ್ನು ನಾನು ಹೆಣೆದು ಅವುಗಳನ್ನು ನಿಮಗೆ ಗುಣಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ತಾವು ಇದನ್ನು ಸ್ವೀಕರಿಸ್ತೀರಿ ಅನ್ನುವಂತಹ ಒಂದು ಅದಮ್ಯ ವಿಶ್ವಾಸದೊಂದಿಗೆ ನಾನು ನಿಮ್ಮಿಂದ ಬೀಳ್ಕೊಡುಗೆಯನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಪ್ರವೀಣ್ ಬಿ ಕುಲಕರ್ಣಿ, ಬಿದಿಗೆ ಚಂದ್ರ.